ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025ರಂದು ಆಚರಿಸಲಾಗುವುದು. ದಿನಾಂಕ 1-2-2025ರಂದು ಬೆಳಗ್ಗೆ 8 ಗಂಟೆಗೆ ರಾಯಚೂರು ನಗರದ ಶ್ರೀ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಲಿದೆ. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಫೆಬ್ರವರಿ 5ರಂದು ಏಮ್ಸ್ ಹೋರಾಟಕ್ಕೆ 1,000 ದಿನ ಬೃಹತ್ ಪ್ರತಿಭಟನಾ ರ್ಯಾಲಿ, ಪ್ರಧಾನಿ ಬಳಿ ನಿಯೋಗಕ್ಕೆ ಬಿಜೆಪಿ ನಾಯಕರು ಮುಂದಾಗಲಿ, ಬಸವರಾಜ್ ಕಳಸ. ಜಿಲ್ಲಾಡಳಿತ ನೂತನ ಭವನಕ್ಕೆ ಕಚೇರಿಗಳು ಸ್ಥಳಾಂತರ, ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಪರದಾಟ. ನೂತನ ಜಿಲ್ಲಾಡಳಿತ ಭವನದ ಬಳಿ ಆಟೋ ನಿಲುಗಡೆಗೆ ಸ್ಥಳ ನೀಡಲು ಆಟೋ ಚಾಲಕರ ಆಗ್ರಹ. IMAದಿಂದ ಶಾಂತಿ ಕುರಿತು ಕಾರ್ಯಾಗಾರ, ಆಧ್ಯಾತ್ಮದಿಂದ ವೈದ್ಯರು ಒತ್ತಡದಿಂದ ಹೊರಬರಬೇಕು, NS ಬೋಸರಾಜು. ಜೇರ್ಬಂಡಿ ಗ್ರಾಮದಲ್ಲಿ ಗ್ರಾಮ 1ಗೆ ಅರ್ಹರನ್ನು ಗುರುತಿಸಲು ಆಗ್ರಹಿಸಿ ಮನವಿ. ಕೃಷ್ಣಗಿರಿ ಲೇಔಟ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಸ್ತಿತ್ವಕ್ಕೆ ಪರಿಸರ ಉಳಿಸುವ ಕೆಲಸಕ್ಕೆ ಸಹಕಾರ ಅಗತ್ಯ, ಜಯಣ್ಣ. ಈಗ ವಾರ್ತೆಗಳ ವಿವರ. ಏಮ್ಸ್ ಮಂಜೂರಾತಿಗೆ ನಡೆಯುತ್ತಿರುವ ಹೋರಾಟ ಫೆಬ್ರವರಿ 5ರಂದು 1,000 ದಿನ ಪೂರೈಸುತ್ತಿದ್ದು, ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಬಸವರಾಜ್ ಕಳಸ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ನಗರದ ಕರ್ನಾಟಕ ಸಂಘದಿಂದ ನಗರದ ಕಾಲೇಜು ವಿದ್ಯಾರ್ಥಿಗಳು, ರೈತರು, ಮಹಿಳೆಯರು, ದಲಿತ, ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಬೃಹತ್ ರ್ಯಾಲಿ ನಡೆಸಲಾಗುತ್ತದೆ. ತಾರಾನಾಥ ಶಿಕ್ಷಣ ಸಂಸ್ಥೆ, ಟ್ಯಾಗೂರ್ ಶಿಕ್ಷಣ ಸಂಸ್ಥೆ ಸೇರಿದಂತೆ ನಗರದ ಎಲ್ಲಾ ವಿದ್ಯಾಸಂಸ್ಥೆಗಳು ಭಾರತೀಯ ವೈದ್ಯಕೀಯ ಸಂಘ ಬೆಂಬಲಿಸಿ ವಿದ್ಯಾರ್ಥಿಗಳೊಂದಿಗೆ ಭಾಗಿಯಾಗಲಿವೆ. ಅಲ್ಲದೆ ಪಕ್ಷಾತೀತವಾಗಿ 3 ರಾಜಕೀಯ ಪಕ್ಷಗಳ ನಾಯಕರು, ಅಧ್ಯಕ್ಷರುಗಳು ಭಾಗಿಯಾಗಲಿದ್ದಾರೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಂದಲೂ ವಿವಿಧ ಹೋರಾಟಗಾರರು ಭಾಗಿಯಾಗಿ ಬೆಂಬಲಿಸಲಿದ್ದಾರೆ. ಕಲಬುರಗಿಯಿಂದ ಲಕ್ಷ್ಮಣ ದಸ್ತಿ, ಶರಣಬಸಪ್ಪ ಅಪ್ಪ ಸಂಸ್ಥೆಯ ಕಾರ್ಯದರ್ಶಿ ಬಸವರಾಜ್ ದೇಶಮುಖ, RK ಹುಡಗಿ, ಬೀದರ್ ಕಾರಂಜಾ ಹೋರಾಟಗಾರರು, ಬಳ್ಳಾರಿ ಕೊಪ್ಪಳದಿಂದಲೂ ಹೋರಾಟಗಾರರು ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿಯೂ ಹೋರಾಟ ಪ್ರತಿಭಟನಾ ರ್ಯಾಲಿ ನಡೆಯಲಿವೆ. ಸಿರ್ವಾರ್ ಬಂದ್ ಕರೆ ನೀಡಲಾಗಿದೆ. ಲಿಂಗಸ್ಗೂರು, ಸಿಂಧನೂರು, ಜಾಲಹಳ್ಳಿ ಸೇರಿದಂತೆ ಅನೇಕ ಕಡೆ ಬೆಂಬಲವಾಗಿ ಹೋರಾಟಗಳು ನಡೆಯಲಿವೆ. ಇತ್ತೀಚೆಗೆ ಕೇಂದ್ರ ಆರೋಗ್ಯ ಸಚಿವ ನಡ್ಡಾ ಇವರು ಪತ್ರ ಸಮಜಾಯಿಷಿ ನೀಡಿ ದಿಕ್ಕು ತಪ್ಪಿಸುವ ಪ್ರಯತ್ನವಾಗಿದೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಯಡಿ ರಾಯಚೂರು ಆಸ್ಪತ್ರೆ ಮೇಲ್ದರ್ಜೆಗೇರಿಸಲು ಉಲ್ಲೇಖಿಸಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಆರೋಗ್ಯ ಸಚಿವರ ಪತ್ರಕ್ಕೆ ಉತ್ತರ ಬರೆದು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಮುಂದಾಗಬೇಕೆಂಬ ಸ್ಪಷ್ಟ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಹ ಕೇಂದ್ರ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಸ್ಪಂದನೆ ನೀಡುತ್ತಿಲ್ಲ. ರಾಜ್ಯವನ್ನು ಪ್ರತಿನಿಧಿಸುತ್ತಿರುವ ಕೇಂದ್ರ ಸಚಿವರು ಪ್ರಧಾನಿ ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತಿಲ್ಲ. ಜಿಲ್ಲೆ ಬಿಜೆಪಿ ಅಧ್ಯಕ್ಷರು ಹಾಗೂ ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಹ ರಾಜ್ಯ ಬಿಜೆಪಿ ಅಧ್ಯಕ್ಷರ ಮೇಲೆ ಒತ್ತಡ ಹಾಕಿ ಪ್ರಧಾನಿ ಬಳಿ ನಿಯೋಗ ಕರೆದುಕೊಂಡು ಹೋಗಲು ಒತ್ತಾಯಿಸಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವರಿಗೆ ಮಂತ್ರಾಲಯದ ಶ್ರೀಗಳೇ ಏಮ್ಸ್ ಮಂಜೂರಾತಿಗೆ ಮನವಿ ಪತ್ರ ನೀಡಿ ಮಂಜೂರಾತಿ ಪ್ರಯತ್ನಿಸಿದ್ದರು ಎಂದು ಸೂಚಿಸಿದ್ದರು. ಆದರೆ 2-3 ಬಾರಿ ಮನವಿ ಮಾಡಿದರೂ ವಿಜಯೇಂದ್ರ ಇವರು ಏಮ್ಸ್ ಕುರಿತಂತೆ ಬೆಂಬಲಿಸುತ್ತಿಲ್ಲ, ಪ್ರಾಮಾಣಿಕವಾಗಿ ಬೆಂಬಲಿಸುತ್ತಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಪ್ರಧಾನಿ ಬಳಿಗೆ ನಿಯೋಗ ತೆರಳಲು ಬಿಜೆಪಿ ನಾಯಕರು ಶ್ರಮ ವಹಿಸಬೇಕಿದೆ ಎಂದರು. ಕೇಂದ್ರ ಸರ್ಕಾರ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ರಾಜ್ಯ ಸಚಿವರು ಸರ್ಕಾರದ ಮೇಲೆ ಒತ್ತಡ ತರುವ ಪ್ರಯತ್ನವೂ ಮಾಡುತ್ತಿಲ್ಲ. ಕೇಂದ್ರ ಬಜೆಟ್ನಲ್ಲಿ ಘೋಷಣೆಯಾಗದೇ ಇರುವುದು ನಿರಾಶೆ ಮೂಡಿಸಿಲ್ಲ. ಕಾರಣ ಭರವಸೆಯೇ ಇರಲಿಲ್ಲ ಎಂದರು. ಹೋರಾಟ ಗಂಭೀರ ರೂಪ ಪಡೆಯುವ ಮುಂಚೆ ಸರ್ಕಾರಗಳು ಜನರ ಆಶಯದಂತೆ ಏಮ್ಸ್ ಮಂಜೂರು ಮಾಡಬೇಕು ಎಂದರು. ನಮ್ಮ ಏಮ್ಸ್ ಆರೋಗ್ಯ ಸಂಸ್ಥೆಗಾಗಿ ಬಹಳ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ ನಡೀತಾ ಇದೆ. ಈ ಬರ್ತಕ್ಕಂಥ ಫೆಬ್ರವರಿ 5ನೇ ತಾರೀಕಿನ ದಿವಸ ನಮ್ಮ ಹೋರಾಟಕ್ಕೆ 1,000 ದಿನಗಳು. 1,000 ದಿನಗಳು ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಯಚೂರು ನಗರದ ಕರ್ನಾಟಕ ಸಂಘದಿಂದ ಒಂದು ಬಹಳ ಬೃಹತ್ ಪ್ರಮಾಣದ ಒಂದು ಪ್ರತಿಭಟನಾ ಮೆರವಣಿಗೆ ಇರ್ತದೆ. ಈ ಮೆರವಣಿಗೆಯಲ್ಲಿ ರಾಯಚೂರು ನಗರದ ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರು
ಮತ್ತು ರೈತ ಸಂಘದ ಎಲ್ಲ ಮುಖಂಡರು ಮತ್ತು ಪದಾಧಿಕಾರಿಗಳು, ಮಹಿಳಾ ಸಂಘಟನೆ ಮತ್ತು ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಿಂದ ಬಂದಿರತಕ್ಕಂಥ ನಮಗೆಲ್ಲ ನಮ್ಮ ಏಮ್ಸ್ ಹೋರಾಟಗಾರರು ಕೂಡ ಇದರಲ್ಲಿ ಇರ್ತಾರೆ. ಮತ್ತು ಬೇರೆ ಸಹಜವಾಗಿ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಎಲ್ಲ ಸಂಘಟನೆಗಳು, ವಿಶೇಷವಾಗಿ ರಾಯಚೂರು ನಗರದ ಎಲ್ಲ ವಿದ್ಯಾಸಂಸ್ಥೆಗಳು ಇದ್ದಾರೆ. ಆ ವಿದ್ಯಾಸಂಸ್ಥೆಗಳು ವಿಶೇಷವಾಗಿ ತಾರಾರ್ ಶಿಕ್ಷಣ ಸಂಸ್ಥೆ ಪರಸ್ಪರ ಸುಖಾಣಿಯವರ ನೇತೃತ್ವದಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಖರ್ಚನ್ನು ತಿಳ್ಕೊಂಡು ಅವರು ಪಾಪ ಮನೆ ಕರೆದು ನಮ್ಮ ಜೊತೆಗೆ ಒಂದು ಸೌಹಾರ್ದವಾಗಿ ಮಾತನಾಡ್ತಾರೆ. ಅವ್ರಿಗೂ ಕೂಡ ನಾವು ಸ್ವಾಗತ ಬಯಸಿದ್ವಿ. ಟ್ಯಾಗೂರ್ ಶಿಕ್ಷಣ ಸಂಸ್ಥೆಗಳು ಬರ್ತಾ ಇದ್ದಾರೆ. ಮತ್ತು ಎಲ್ಲ SK ಪ್ಯಾರಾಮೆಡಿಕಲ್ ಕಾಲೇಜಿನವರು, ನವೋದಯ ಎಜುಕೇಷನ್ ಟ್ರಸ್ಟ್, ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಎಲ್ಲ ವಿದ್ಯಾಸಂಸ್ಥೆಗಳು, ವರ್ತಕರು. ನಾವು ವಿಶೇಷವಾಗಿ ಸಲ IMAದವರು ಕೂಡ ಅಪೀಲ್ ಮಾಡಿದ್ದೇವೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವೈದ್ಯರು ಕೂಡ ಅವರು ಲೆಟರ್ ಕೂಡ ಕೊಟ್ಟಿದ್ದೀವಿ. ಅವರು ಕೂಡ ಭಾಗವಹಿಸಿಕೊಂಡು ಹೇಳಿದ್ದಾರೆ. ಆಮೇಲೆ ನ್ಯಾಯವಾದಿಗಳ ಸಂಘ ಅವರು ಕೂಡ ನಾವು ಪತ್ರವನ್ನು ಕೊಟ್ಟಿದ್ದೇವೆ. ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಪಕ್ಷಾತೀತವಾಗಿ ಎಲ್ಲ 3 ಪ್ರಮುಖ ಪಕ್ಷಗಳಿಗೆ, ಕಾಂಗ್ರೆಸ್ ಪಕ್ಷ, ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ, ಈ 3 ಪಕ್ಷಗಳ ಅಧ್ಯಕ್ಷರು ಕೂಡ ನಾವು ಆಮಂತ್ರಣ ನಾವು ಮಾಡಿದ್ದೇವೆ. ಅವರು ಕೂಡ ಬರ್ತೀವಿ ಹೇಳಿದ್ದಾರೆ. ಸೊ ಇದು ಇಷ್ಟು ಕಾರ್ಯಕ್ರಮ. ಇದಲ್ಲದೆ ನಮ್ಮದು ಇದರಲ್ಲಿ ವಿಶೇಷವಾದದ್ದು 1000 ದಿನಗಳ ಕಾರ್ಯಕ್ರಮದಲ್ಲಿ ಏನಂತಂದರೆ ಯಾವುದು ಬೇಕಾಗಿಲ್ಲ, ಒಂದು ಕ್ಯಾಬಿನೆಟ್ ಡಿಸಿಷನ್ ಆದರೂ ಸಾಕು. ಆದರೆ ಇದನ್ನು ಈಗಾದರೂ ಕೂಡ ನಮ್ಮ ಮಾನ್ಯ ನಗರ ಶಾಸಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ವಿಜೇಂದ್ರರ ಮೂಲಕ ಇಮಿಡಿಯೇಟ್ಲಿ ಏನಪ್ಪ ಅಂದರೆ ಅಮಿತ್ ಶಾ ಅವ್ರನ್ನ ಪ್ರಧಾನಮಂತ್ರಿಯವರ ನಿಯೋಗ ತಗೊಂಡು ಅದು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಭೇಟಿ ಮಾಡಿ ಏಮ್ಸನ್ನು ರಾಯಚೂರಿಗೆ ಮಂಜೂರು ಮಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾದರೂ ಕಾರ್ಯತತ್ಪರರಾಗಬೇಕು. ಶಿವನಗೌಡರು ಜವಾಬ್ದಾರಿ ಕೊಟ್ಟಿದ್ದು ವರ್ಕೌಟ್ ಆಗಲ್ಲ ಅಂದರೆ ಶಿವನಗೌಡರು ಕೂಡ ಅವ್ರ ಜೊತೆಗೆ ಚರ್ಚೆ ಆಗಿದೆ. ಅದು ಕೆಲವೊಂದು ವಿಷಯಗಳು ಕೊಟ್ಟರಲ್ಲಿ ವೇದಿಕೆಯಲ್ಲಿ ಅವ್ರ ಜವಾಬ್ದಾರಿ ಅಂತ ಅದು ಅಷ್ಟೇ ಆಗ್ಬೋದಾ? ಈಗ ಎಲ್ಲ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ನಾವು ಎಲ್ಲರೂ ನಿಮ್ಮನ್ನ ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಶಿವನಗೌಡ ನಾಯಕರು ಕೂಡ ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ಇದ್ದು ಹೇಳ್ಬೇಕಂದ್ರೆ ಗಂಟೆ ಚರ್ಚೆ ಆಗಿದೆ. ಮದುವೆ ಆದಮೇಲೆ ಅವ್ರ ಮನೆಯಲ್ಲೇ ಚರ್ಚೆ ಆಗಿದೆ. ನಮ್ದೆಲ್ಲ ಏಮ್ಸ್ ಹೋರಾಟಗಾರರು ಮತ್ತು ಅವ್ರ ಮಧ್ಯೆ ಎಷ್ಟಾದರೂ ಏನಾಗಲಿ ಒಂದು ಸುಮಾರು 500 ಜನ ಆದರೂ ಪರವಾಗಿಲ್ಲ, ನಾವು ಎಲ್ಲರೂ ಡೆಲ್ಲಿ ಹೋಗೋಣ, ಸ್ವಾಮಿಗಳ ನೇತೃತ್ವದಲ್ಲಿ ಹೋಗೋಣ, ಎಷ್ಟು ಜನ ಮಠಾಧೀಶರು ಬರ್ತಾರೆ ಎಲ್ಲ ನೇತೃತ್ವದಲ್ಲಿ ಹೋಗೋಣ ಅಂತ ಅವರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ. ನಾನು ಹೇಳೋದಿಷ್ಟೇ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ 2 ಶಾಸಕರಿದ್ದಾರೆ, ಇಲ್ಲಿ ಪಕ್ಷ ಅವರೇ ಅಧ್ಯಕ್ಷರಿದ್ದಾರೆ, ಮತ್ತು ಎಲ್ಲ ಹಳೆಯ ಮಾಜಿ ಶಾಸಕರು, MP ಗಳು ಎಲ್ಲರಿದ್ದಾರೆ. ಇವ್ರ ಜವಾಬ್ದಾರಿ ಭಾರತೀಯ ಜನತಾ ಪಕ್ಷದ ಮೂಲ ಜವಾಬ್ದಾರಿ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಹಗುರವಾಗಿ ತಿಳ್ಕೊಬೇಡ್ರಿ. ಆದಷ್ಟು ಶೀಘ್ರದಲ್ಲಿ ಪ್ರಧಾನಮಂತ್ರಿಯಲ್ಲಿ ಯಾರು ಬೇಡ, ಯಾರ್ಯಾರು ಬೇಡ, ನಡುವೆ ಹೋಮ್ ಮಿನಿಸ್ಟರ್ ಬೇಡ, ಈ ಪ್ರಹ್ಲಾದ್ ಜೋಶಿ ಬೇಡ, ಯಾರು ಬೇಡ, ನೇರವಾಗಿ ಯಾರು ಮಾಡೋ ಡಿಸಿಷನ್ ಬೇಕಾರೆ ಯಾರು PMSS ಬಂದು ಪ್ರೈಮ್ ಮಿನಿಸ್ಟರ್ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥದ್ದು, ನೇರವಾಗಿ ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿ ದಯವಿಟ್ಟು ನಮ್ಮ ರಾಯಚೂರಿಗೆ ಏಮ್ಸ್ ಕೊಡಿ ಅಂತ ಹೇಳಿ ಇವರು ಆಗ್ರಹ ಮಾಡಬೇಕು. ಮಾಡದೇ ಇದ್ದಲ್ಲಿ ಈ ಸಮಾವೇಶ ಆದಮೇಲೆ ಮತ್ತೆ ನಾವು ಒಂದು ಸಭೆ ಕೊಡ್ತೇವೆ. ಇದು ಒಂದು ಮೆಸೇಜ್. ಇನ್ನೊಂದು ಹೇಳ್ಬಿಡ್ತೇನೆ, ಈಗ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಎಲ್ಲರೂ ಮೆಸೇಜ್ ಕೊಟ್ಟಿದ್ದಾರೆ ನಮಗೆ. ನಾವೆಲ್ಲರೂ ಬರ್ತೇವೆ. ಈ ಇಶ್ಯೂ ಇದು ಜಿಲ್ಲೆಯ ಇಶ್ಯೂ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದ ಒಂದು ಇಶ್ಯೂ ಆಗಿದೆ, ಒಂದು ಸಮಸ್ಯೆ ಅಂತ ನಾವು ಪರಿಭಾವಿಸಿ ನಾವು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಾವೆಲ್ಲ ಬರ್ತಾ ಇದ್ದೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜಿಲ್ಲೆಗಳಲ್ಲಿ ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂತ ಹೇಳಿ ಇಡೀ ಕಲ್ಯಾಣ ಕರ್ನಾಟಕ ಹೋರಾಟ ಸರಿ. ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಜೈನ್, ಜಾನ್ ವೆಸ್ಲಿ, MR ಬೇರಿ, ಮಲ್ಲಪ್ಪ ದಿನ್ನಿ, ವಿನಯ್ ಚಿತ್ರಗಾರ್ ಇದ್ದರು. ಸಹಾಯಕ ಆಯುಕ್ತ ಕಚೇರಿಯು ಸ್ಥಳಾಂತರ ಪ್ರಕ್ರಿಯೆಗಳು ಪ್ರಾರಂಭಗೊಂಡಿವೆ. ಕಂದಾಯ ಇಲಾಖೆ ಹೊರತುಪಡಿಸಿದರೆ ಬೇರ್ಯಾವ ಇಲಾಖೆಗಳು ಸ್ಥಳಾಂತರಕ್ಕೆ ಮುಂದಡಿ ಇಡುತ್ತಿಲ್ಲ. ಸಾರ್ವಜನಿಕರು ಕೆಲಸ ಕಾರ್ಯಕ್ಕೆ ನೂತನ ಜಿಲ್ಲಾಡಳಿತ ಭವನಕ್ಕೆ ಹೋಗಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಆದರೆ DC ಕಚೇರಿ ವಿವಿಧ ವಿಭಾಗಗಳು ಸ್ಥಳಾಂತರಗೊಂಡಿದ್ದು ಹಳೆ ಕಡತಗಳು ಹಳೆ ಕಚೇರಿಯಲ್ಲಿಯೇ ಉಳಿದಿವೆ. ಅವಶ್ಯಕ ದಾಖಲೆಗಳು, ಕಂಪ್ಯೂಟರ್ಗಳು ಸ್ಥಳಾಂತರಗೊಂಡು ಕೆಲಸ ಕಾರ್ಯಕ್ರಮಗಳು ಪ್ರಾರಂಭಗೊಂಡಿವೆ. ಕೆಲಸ ಕಾರ್ಯಗಳಿಗೆ ನಗರಕ್ಕೆ ಆಗಮಿಸುತ್ತಿರುವ ಜನರಿಗೆ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ನಗರ ಹೊರವಲಯದಲ್ಲಿ ನಿರ್ಮಾಣವಾಗಿರುವ ಜಿಲ್ಲಾಡಳಿತ ಭವನಕ್ಕೆ ತೆರಳಲು ಆರ್ಥಿಕ ಹೊರೆ ಸಮಸ್ಯೆಯಾಗಿ ಪರಿಣಮಿಸಿದೆ. ಆಟೋಗಳು ದುಬಾರಿ ಬೆಲೆ ಕೇಳುತ್ತಿದ್ದು ಜನರಿಗೆ ಅನಾನುಕೂಲವಾಗುವಂತಾಗಿದೆ. ಸಾರಿಗೆ ಸಂಸ್ಥೆಗಳಿಂದ ಬಸ್ ಸಂಚಾರ ಪ್ರಾರಂಭವಾಗಿಲ್ಲ. ಬಸ್ಗಳು ಜಿಲ್ಲಾಡಳಿತ ಭವನಕ್ಕೆ ಹೋಗದೇ ಇರುವುದರಿಂದ ಅನಿವಾರ್ಯವಾಗಿ ದುಬಾರಿ ಬೆಲೆ ತೆರುವಂತಾಗಿದೆ. ಪ್ರತಿಭಟನೆ ನಡೆಸಲು ಸಹ ಹೋರಾಟಗಾರರು ಹೊಸ ಸಮಸ್ಯೆ ಎದುರಿಸುವಂತಾಗಿದೆ. ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸ್ವೀಕರಿಸುವ ವ್ಯವಸ್ಥೆ ಇಲ್ಲದೆ ಹೋಗಿದೆ.
ಹೋರಾಟಗಾರರು ಹೊಸ ಜಿಲ್ಲಾಡಳಿತ ಭವನಕ್ಕೆ ತೆರಳಲು ಸಾಧ್ಯವಾಗದೆ ಹೋಗಿದೆ. ಹೋರಾಟಗಾರರೆಲ್ಲರೂ ಜಿಲ್ಲಾಡಳಿತ ಭವನಕ್ಕೆ ತೆರಳಲು ಸಾಧ್ಯವಾಗದೇ ಇರುವುದರಿಂದ ಮನವಿ ಮಾತ್ರ ದೂರು ಸ್ವೀಕೃತಿ ಕೇಂದ್ರದಲ್ಲಿ ನೀಡಿ ಮರಳಿ ಬರುವಂತಾಗಿದೆ. ಪ್ರಾರಂಭದಲ್ಲಿ ಎದುರಾಗಿರುವ ಸಮಸ್ಯೆಗೆ ಜಿಲ್ಲಾಡಳಿತ ಸ್ಪಂದಿಸಿ ಸಾರಿಗೆ ವ್ಯವಸ್ಥೆ ಬಲಪಡಿಸುವ ಕೆಲಸ ಮಾಡಬೇಕಾಗಿದೆ. ಅಲ್ಲದೆ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತಾತ್ಕಾಲಿಕವಾದರೂ ಮನವಿ ಸ್ವೀಕರಿಸುವ ವ್ಯವಸ್ಥೆ ರೂಪಿಸಬೇಕೆನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಇಷ್ಟೇ. ಆಮೇಲೆ ಹೇಳಿದ್ರೆ ಅವ್ರು ಫೈಲ್ಸ್ ಗಿಲ್ಸ್ ಇದ್ರೆ ಇನ್ನು ಇದು ಬಟ್ಟೆ ತಂದಿಲ್ಲ, ಬಟ್ಟೆ ತಂದ್ರೆ ಕಟ್ಟಬೇಕು ರನ್ನಿಂಗ್ದು. ನೂತನ ಜಿಲ್ಲಾಧಿಕಾರಿ ಕಚೇರಿ ಆವರಣದ ಹತ್ತಿರ ಆಟೋ ನಿಲ್ದಾಣಕ್ಕೆ ಅನುಮತಿ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕ ಸಂಘದ ನೇತೃತ್ವದಲ್ಲಿ ಆಟೋ ಚಾಲಕರು ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 34ರ ಎಕ್ಲಾಸ್ಪುರ್ ಬಡಾವಣೆಯಲ್ಲಿ ನೂತನ ಜಿಲ್ಲಾಡಳಿತ ಭವನ ನಿರ್ಮಾಣವಾಗಿದ್ದು, ಈಗಾಗಲೇ ಜಿಲ್ಲಾಡಳಿತ ಭವನಕ್ಕೆ ವಿವಿಧ ಇಲಾಖೆಗಳು ಸ್ಥಳಾಂತರವಾಗಿದೆ. ಜಿಲ್ಲೆಯ ವಿವಿಧ ತಾಲೂಕು ಮತ್ತು ಗ್ರಾಮಗಳಿಂದ ನೂತನ ಜಿಲ್ಲಾಡಳಿತ ಕಚೇರಿಗೆ ಆಗಮಿಸಿ ತೆರಳಲು ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ನೂತನ ಜಿಲ್ಲಾಡಳಿತದ ಆವರಣದ ಹತ್ತಿರ ಆಟೋ ನಿಲ್ದಾಣಕ್ಕೆ ಅವಕಾಶ ನೀಡಿಲ್ಲ. ಸಾರ್ವಜನಿಕರ ಪ್ರಯಾಣಕ್ಕೆ ಅವಕಾಶ ದೊರೆಯುತ್ತದೆ. ಇದರಿಂದ ತೊಂದರೆ ತಪ್ಪಿಸಿದಂತಾಗುತ್ತದೆ. ಜಿಲ್ಲಾಡಳಿತ ಪರಿಶೀಲನೆ ಮಾಡಿ ಜಿಲ್ಲಾಡಳಿತ ಆವರಣ ಸಮೀಪ ಆಟೋ ನಿಲ್ದಾಣಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಶಿವಾನಂದ್ ಭೇರಿ, ಸುರೇಶ್, ಬಸವರಾಜ್, ರಾಜು, ಸಂದೀಪ್, ಶಿವಣ್ಣ, ಚೆನ್ನಬಸವ, ಹನುಮಂತ, ಶರೀಫ್ ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತುಗಳು. ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025ರಂದು ಆಚರಿಸಲಾಗುವುದು. ಸ್ಥಳ ಶ್ರೀ ಮಾಚಿದೇವ ವೃತ್ತ, ಮಂತ್ರಾಲಯ ರಸ್ತೆ, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳನ್ನು ಕೋರುವವರು ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀ ಜಿ ವೆಂಕಟೇಶ್ ಮಡಿವಾಳ್, ರಾಯಚೂರು ಸಮಾಜ ಮುಖಂಡರಾದ ಶ್ರೀ ಎಂ ಬಜಾರಪ್ಪ, ಶ್ರೀ ಎನ್ ಈರಣ್ಣ, ಶ್ರೀ ಹುಲಿಗಪ್ಪ. ದಿನಾಂಕ 1-2-2025ರಂದು ಬೆಳಗ್ಗೆ 8 ಗಂಟೆಗೆ ರಾಯಚೂರು ನಗರದ ಶ್ರೀ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಜಂಬಣ್ಣ ಎಕ್ಲಾಸ್ಪುರ್ ಅಧ್ಯಕ್ಷರು ಹಾಗೂ ಎ ಶಾಂತಕುಮಾರ್ ಪ್ರಧಾನ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ, ರಾಯಚೂರು.
ಮೇಘ ವಾರ್ತೆಗಳಿಗೆ ಸ್ವಾಗತ. ವೈದ್ಯರುಗಳು ಬಿಡುವಿಲ್ಲದ ಸಮಯದಲ್ಲಿ ಆಧ್ಯಾತ್ಮಿಕ ಚಿಂತನೆಗೆ ಬಿಡುವು ಮಾಡಿಕೊಂಡು ವೈದ್ಯರು ಆಧ್ಯಾತ್ಮಿಕ ಚಿಂತನೆಗೆ ಒತ್ತು ನೀಡುವ ಕೆಲಸ ಮಾಡಬೇಕು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜು ಹೇಳಿದರು. ನಗರದ ಐಎಂಎ ಸಭಾಂಗಣದಲ್ಲಿ ರವಿವಾರ ಸಂಜೆ ಆಯೋಜಿಸಲಾಗಿದ್ದ ಆಂತರಿಕ ಶಾಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವೈದ್ಯರುಗಳಿಗೆ ಬಿಡುವು ಇರುವುದು ಕಡಿಮೆ. ಪ್ರತಿದಿನದ ವೃತ್ತಿಯಲ್ಲಿ ಜನರ ಸೇವೆಗೆ ಕೆಲಸದಲ್ಲಿ ತೊಡಗಿದ್ದು ವೈದ್ಯರು ಸಮಯಾವಕಾಶ ಮಾಡಿಕೊಂಡು ಆಧ್ಯಾತ್ಮಿಕ ಚಿಂತನೆಗೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿದ್ದು ಹರ್ಷದಾಯಕ. ಜಿಲ್ಲೆಯ ಅಭಿವೃದ್ಧಿ ಅನೇಕ ಯೋಜನೆಗಳಿಗೆ ಅವರ ಮಾರ್ಗದರ್ಶನ ಅವಶ್ಯಕವಾಗಿದೆ. ಸಹಕಾರ ಮತ್ತು ಸಲಹೆಗಳನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವೈದ್ಯರು ಸಹ ಆಧ್ಯಾತ್ಮಿಕತೆ ಚಿಂತನೆಗೆ ಒತ್ತು ನೀಡುವ ಕೆಲಸ ಮಾಡಬೇಕಾಗಿದೆ ಎಂದರು. ಮೇಡಮ್ ಸ್ವಲ್ಪ ಮುಂದೆ ಬನ್ನಿ ಮೇಡಮ್. ಆರೋಗ್ಯಂ ಧನ ಸಂಪದಃ दीपज्योति नमोस्तुते ಶತ್ರುಬುದ್ಧಿರ್ವಿ ರಾಜ್ಯವಾಗಿ ರಾಧಿಕಾ ಇವತ್ತು ನಮ್ಮ ಡಾಕ್ಟರ್ಸ್ ಎಲ್ಲ ಅತ್ಯಂತ ಸಮಯ ಸಿಗಲಾರ್ದ ಕಾರ್ಯಕ್ರಮಗಳು ಬರಬೇಕಾದ್ರೆ ಭಾಳ ತೊಂದರೆಯಲ್ಲಿರ್ತಕ್ಕಂಥವ್ರು. ಯಾವುದೇ ಸಂದರ್ಭದಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೂ ಅವ್ರಿಗೆ ಬಿಡುವಿಲ್ಲದೆ ಅನೇಕ ತೊಂದರೆಗಳು ಇರೋದ್ರಿಂದ ಸಹಜವಾಗಿ ರಾತ್ರಿ ಹಗಲು ಸಹಿತ ವೈದ್ಯರಾಗಿ ಕೆಲಸ ಮಾಡುವಂಥ ಸಂದರ್ಭ ಇರೋದ್ರಿಂದ ಅಂಥವ್ರಿಗೆ ಈ ರೀತಿಯಾಗಿ ಆಧ್ಯಾತ್ಮಿಕ ಚಿಂತನೆಗೆ ಸಮಯ ಒದಗಿಸಿ ಎಲ್ಲರಿಗೂ ಸಮಾಜದಲ್ಲಿ ಉತ್ತಮವಾದಂಥ ಬಾಂಧವ್ಯ ಬೆಳೆಸೋ ಜೊತೆಯಲ್ಲಿ ಆ ದೇವರಲ್ಲಿ ನಂಬಿಕೆ ಮತ್ತು ವಿಶ್ವಾಸದಿಂದ ಸಮಾಜ ಸೇವೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಕಲ್ಪಿಸಬೇಕೆಂಬ ಉದ್ದೇಶದಿಂದ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ರಾಯಚೂರಿನಲ್ಲಿ ನಾನು ಅನೇಕ ಜಿಲ್ಲೆಗಳಲ್ಲಿ ಹೋದಾಗ ಎಲ್ಲ ವಿಚಾರ ಮಾಡ್ತಾ ಇದ್ದೀನಿ. ನಮ್ಮಲ್ಲಿರ್ತಕ್ಕಂಥ ಅನೇಕ ಸ್ನೇಹಿತರೆಲ್ಲ ಭಾಳ ಸ್ಪಿರಿಟೆಡ್ ಆಗಿ ಮತ್ತು ಒಂದು ಟೀಮ್ ಆಗಿ ಮತ್ತು ಸಮಾಜ ಸೇವೆಯಲ್ಲಿ ಸಹಿತ ಅನೇಕ ಕಾರ್ಯಕ್ರಮಗಳಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತು ಈ ಭಾಗದ ಅಭಿವೃದ್ಧಿ ಬಗ್ಗೆ ಚಿಂತನೆಯಲ್ಲಿರ್ತಕ್ಕಂಥವರು ನಮ್ಮ ಅಸೋಸಿಯೇಷನ್ ಎಲ್ಲ ಸದಸ್ಯರಾಗಿರ್ತಾರೆ. ಹಾಗಾಗಿ ನಮ್ಮೆಲ್ಲರಿಗೂ ಈ ರೀತಿಯಾಗಿ ಸ್ಮಿತಕ್ಕನವರು ಈ ಸಂದರ್ಭವನ್ನು ಒದಗಿಸಿ ಈ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಸಮಯ ಕೊಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಇದರಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ಸಮಾಜ ಸೇವೆಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಸತತವಾಗಿ ಮುನ್ನಡೆಸ್ತಾ ಇದ್ದಾರೆ. ಸೊ ಎಲ್ಲ ವರ್ಗದ ಜನರಿಗೆ ಸಹಿತ ಮಾರ್ಗದರ್ಶನ ಕೊಡೋ ಜೊತೆಯಲ್ಲಿ ಇವತ್ತು ನಮ್ಮ ರಾಯಚೂರು ಭಾಗದಲ್ಲಿ ಫಾರೆಸ್ಟ್ ಸ್ಟೇಷನ್ ಮಾಡಲಿಕ್ಕಾಗಲಿ, ಗ್ರೀನ್ ಸಿಟಿ ಮಾಡಲಿಕ್ಕಾಗಲಿ, ನಾವು ಏನೇನು ಯೋಜನೆಗಳು ಸರ್ಕಾರ ವತಿಯಿಂದ ಮಾಡ್ತಾಯಿದ್ದೋ ಅದಕ್ಕೆಲ್ಲನೂ ಅವರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಸಹಿತ ನಮಗಿದೆ. ಆ ದಿಶೆಯಲ್ಲಿ ನಾವು ನೀವು ಕೂಡಿ ಈ ಭಾಗದ ಅಭಿವೃದ್ಧಿಗೆ ಚಿಂತನೆ ಮಾಡೋಣ ಅಂತ ಮಾತನ್ನು ಹೇಳಿ ಇಂಥ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳಿಗೂ, ಸ್ಮಿತಕ್ಕನವ್ರಿಗೂ, ರಾಧಿಕಾಕ್ಕನವ್ರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ
ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸ್ಮಿತಾ ಅಕ್ಕ ಮಾತನಾಡಿ, ವೈದ್ಯರು ಇಲ್ಲದ ಸಮಾಜವನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ವೈದ್ಯರ ಸೇವೆ ಅತ್ಯಂತ ಮಹತ್ವದ್ದಾಗಿದೆ. ವೈದ್ಯರ ಸೇವೆ ಮಹತ್ವದ್ದು ಎಂದು ಗೊತ್ತಾಗಿದ್ದು ಕೋವಿಡ್ ಸಂದರ್ಭದಲ್ಲಿ. ವೈದ್ಯರಿಲ್ಲದೆ ಸಮಾಜದಲ್ಲಿ ಬದುಕುವುದು ಸಾಧ್ಯವಿಲ್ಲವೆಂಬಂತೆ ವೈದ್ಯರ ಸೇವೆ ಸ್ವಾರ್ಥವಿಲ್ಲದ ಸೇವೆ. ವೈದ್ಯೋ ನಾರಾಯಣ ಹರಿ ಎಂಬಂತೆ ವೈದ್ಯರಲ್ಲಿ ನಾವು ಭಗವಂತನನ್ನು ಕಾಣುತ್ತೇವೆ. ವೈದ್ಯರು ಸಹ ಭಗವಂತನಂತೆ ಕೆಲಸ ಮಾಡುತ್ತಿದ್ದಾರೆ ಎಂದರು. ಯಾವುದೇ ಆಸ್ಪತ್ರೆಗೆ ತೆರಳಿ ಎಲ್ಲ ಸಮಸ್ಯೆ ಎಲ್ಲ ಸುವ್ಯವಸ್ಥೆಗಳು ಇಟ್ಟರೂ ಒಂದಿಷ್ಟು ಜಾಗವನ್ನು ಭಗವಂತನಿಗೆ ಮೀಸಲಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಆಧ್ಯಾತ್ಮಿಕತೆಗೆ ನಂಬಿಕೆ ದೇವರಿದ್ದಾನೆ ಎಂಬುದು ಜನರಿಗೆ ಅರಿವು ಮೂಡಿಸಿದ್ದಾರೆ. ಸಮಾಜದಲ್ಲಿ ಜನರ ಆರೋಗ್ಯಕ್ಕಾಗಿ ವೈದ್ಯರು ಸೇವೆ ನೀಡಲು ಭಗವಂತನು ಗಮನ ಹರಿಸುತ್ತಿದ್ದಾನೆ. ಆರೋಗ್ಯವಂತ ಸಮಾಜವನ್ನಾಗಿಟ್ಟುಕೊಳ್ಳಲು ಅವರ ಸೇವೆ ಅನನ್ಯ ಎಂದರು. ಅಷ್ಟೆಲ್ಲ ಆದರೂ ಸಹಿತ ವಿಶೇಷವಾಗಿ ಇವತ್ತು ಇನ್ನರ್ ಪೀಸ್ ಅನ್ನುವಂತಹ ವಿಷಯವನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡುವ ಉದ್ದೇಶ ಇಷ್ಟೇ. ವೈದ್ಯ ಸಮಾಜದ ಆರೋಗ್ಯವನ್ನ ಕೊಡುವುದಕ್ಕಾಗಿ ಸೇವೆಯನ್ನ ಸಲ್ಲಿಸುವುದರಲ್ಲಿ ಎಷ್ಟು ನಿರತನಾಗಿ ಬಿಡ್ತಾನೆ ಅಂದ್ರೆ, ಎಲ್ಲೋ ಒಂದು ಕಡೆ ತನ್ನ ಆರೋಗ್ಯವನ್ನು ಸಹಿತ ಅವನು ತ್ಯಜಿಸಿ ಸಮಾಜದ ಜನರ ಆರೋಗ್ಯಕ್ಕಾಗಿ ನಿಲ್ತಾನೆ. ಸೊ ಇದು ಆಗಬಾರ್ದು. ನಮ್ಮ ವೈದ್ಯರು ಆಂತರಿಕವಾಗಿ ಶಾಂತ, ಸಶಕ್ತ, ಆರೋಗ್ಯವಂತರಾಗಿ ಸಮಾಜವನ್ನು ಆರೋಗ್ಯಗೊಳಿಸಲಿ. ಏಕೆಂದರೆ ಹೆಚ್ಚೆಚ್ಚು ರೋಗ ಆದಷ್ಟು ಹೆಚ್ಚೆಚ್ಚು ಒತ್ತಡ ಬರೋದು ತಮ್ಮೆಲ್ಲರ ಮೇಲೆ. ಹಾಗಾಗಿ ಆ ಒಂದು ಒತ್ತಡದ ವಾತಾವರಣದ ಮಧ್ಯದಲ್ಲಿ ಒಂದು ಆಂತರಿಕ ಶಾಂತಿಯ ಅನುಭವ, ಭಗವಂತನ ಜೊತೆಯ ಅನುಭವ, ನಿಮ್ಮ ಹೇಳ್ತಾರೆ ಆಡು ಭಾಷೆಯಲ್ಲಿ, ಇಲ್ಲರೆ ಅವ್ರ ಕೈಗುಣ ಭಾಳ ಚೆನ್ನಾಗಿದೆ ಅಂತಾರೆ. ಸೊ ನಿಮ್ಮ ಆ ಕೈಗಳು ಒಂದು ಸ್ಪಿರಿಚುವಲ್ ಟಚ್ ಆಗಲಿ, ಅದರಲ್ಲಿ ಒಂದು ಭಗವಂತನ ಪ್ರೇರಣೆ, ಭಗವಂತನ ಶಕ್ತಿಯೂ ಸಹಿತ ಲಭಿಸಲಿ. ತಮ್ಮ ಅನವರತವಾದ ಕಾರ್ಯದ ಜೊತೆಗೆ ಒಂದು ಧ್ಯಾನವನ್ನ ಹೇಗೆ ಜೊತೆ ತಗೊಂಡು ಹೋಗಬಹುದು ಅನ್ನುವಂತಹ ಒಂದು ವಿಷಯವನ್ನ ಚರ್ಚಿಸೋಣ ಅನ್ನೋ ಉದ್ದೇಶದಿಂದ ತಮ್ಮೆಲ್ಲರನ್ನೂ ಬರಮಾಡ್ಕೊಂಡ್ವಿ. ನಮ್ಮ ಕರೆಗೆ ಈ ಸಂದರ್ಭದಲ್ಲಿ ಬಿಕೆ ರಾಧಿಕಾ, ಐಎಂಎ ಅಧ್ಯಕ್ಷ ಡಾಕ್ಟರ್ ಶೈಲೇಶ್ ಅಮರ್ಖೇಡ್, ಕಾರ್ಯದರ್ಶಿ ಡಾಕ್ಟರ್ ಶ್ರುತೀಶ್ ಸೇರಿದಂತೆ ವೈದ್ಯರುಗಳು ಭಾಗವಹಿಸಿದ್ದರು. ದೇವದುರ್ಗ ತಾಲೂಕಿನ ಜೇರಬಳ್ಳಿ ಗ್ರಾಮದ ಪಂಚಾಯತ್ ಗ್ರಾಮ 1 ಕೇಂದ್ರಕ್ಕೆ ಅರ್ಹ ವ್ಯಕ್ತಿಯನ್ನ ನೇಮಕ ಮಾಡುವಂತೆ ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಗ್ರಾಮ 1 ಉದ್ಯೋಗಕ್ಕಾಗಿ ಈಗಾಗಲೇ ಅರ್ಜಿ ಕರೆದಿದ್ದು, ನೇಮಕಾತಿ ವೇಳೆ ಸ್ಥಳೀಯ ಮತ್ತು ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಆಯ್ಕೆ ನಡೆಯಲಿದ್ದು, ಆದರೆ ಕಡಿಮೆ ವಿದ್ಯಾರ್ಹತೆ ಹೊಂದಿದವರನ್ನು ಮತ್ತು ನೆರೆ ಊರಿನವರನ್ನು ಆಯ್ಕೆ ಮಾಡಿಕೊಂಡಿದ್ದು, ರಾಜಕೀಯ ಒತ್ತಡದಿಂದ ನೇಮಕ ಮಾಡಿಕೊಂಡಿರುವ ಅನುಮಾನಗಳು ಕಂಡುಬರುತ್ತಿವೆ. ಗ್ರಾಮ 1 ಕೇಂದ್ರಕ್ಕೆ ರೇಖಾ ಎಂಬುವವರನ್ನು ನೇಮಕ ಮಾಡಿಕೊಂಡಿದ್ದು, ಇವರು ಪದವಿ ಅಭ್ಯಾಸ ಮಾಡಿದ್ದಾರೆ. ಆದರೆ ಕರಿಯಪ್ಪ ಎಂಬುವವರು ಎಂಎ ಅಭ್ಯಾಸ ಮಾಡಿದ್ದು, ಅರ್ಹತೆಯನ್ನ ಹೊಂದಿದ್ದು ಇವರನ್ನು ನೇಮಕ ಮಾಡಬೇಕೆಂದು ಮನವಿ ಮಾಡಿದರು. ಅರ್ಹರ ಆಯ್ಕೆಗೆ ನಿರ್ಲಕ್ಷ್ಯ ವಹಿಸಿದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಪಂಚಾಯತಿಯಲ್ಲಿ ಗ್ರಾಮ 1 ಆಯ್ಕೆ ಆಗುವ ಕುರಿತು ವಿಷಯ ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ಜಿಲ್ಲಾ ಸಮಿತಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ದೇವದುರ್ಗ ತಾಲೂಕಿನ ಜೇರಬಳ್ಳಿ ಗ್ರಾಮ ಪಂಚಾಯತಿ ಗ್ರಾಮ 1ಕ್ಕೆ ಈಗಾಗಲೇ ಅರ್ಜಿಯನ್ನು ಕರೆಯಲಾಗಿದ್ದು, ಆದರೆ ನೇಮಕಾತಿ ಆಯ್ಕೆ ಆದಲ್ಲಿ ಸ್ಥಳೀಯ ಮತ್ತು ವಿದ್ಯಾವಂತನಿಗೆ ಸಂಬಂಧಿಸುವಂತೆ ಆಯ್ಕೆ ಮಾಡಲಾಗಿದೆ ಎಂದು ದೇವದುರ್ಗ ತಾಲೂಕಿನ ಅಷ್ಟೇ ಸರ್ ಸಾಕು. ಪೇಪರ್ ಯಾವುದು? ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಗೌಡೂರು, ಲಿಖಾಯತ್ ಅಲಿ, ಹಿರೇಬೂದೂರು, ಅಮರೇಶ್ ಎರಮಸ್ ಸೇರಿದಂತೆ ಅನೇಕರು ಇದ್ದರು. ಬಡಾವಣೆಯಲ್ಲಿ ಮೂಲಸೌಕರ್ಯ ವೃದ್ಧಿಸಲು ಹಾಗೂ ಪರಿಸರ ಉಳಿಸಲು ಸಂಘಟನೆಗಳನ್ನು ಕಟ್ಟಿಕೊಳ್ಳುತ್ತಿರುವುದು ಸಂತೋಷದ ವಿಷಯ. ಇಂದಿನ ಜೀವನ ಯಾಂತ್ರಿಕವಾಗುತ್ತಿದ್ದು, ಇದಕ್ಕೆ ಮಾನವೀಯತೆ ಮೌಲ್ಯಗಳನ್ನು ತುಂಬಲು ಹಾಗೂ ಪರಿಸರಕ್ಕೆ ಕನಿಷ್ಠ ಕಾಳಜಿಯನ್ನ ಕೊಡುವಂತಹ ಕೆಲಸ ಪ್ರತಿಯೊಬ್ಬರೂ ಮಾಡಬೇಕಾಗಿದೆ. ಪರಿಸರವನ್ನು ಉಳಿಸದೇ ಇದ್ದರೆ ಪರಿಸರ ನಮ್ಮನ್ನು ಉಳಿಸುವುದಿಲ್ಲ ಎಂದು ಮಹಾನಗರ ಪಾಲಿಕೆ ಸದಸ್ಯ ಜಯಣ್ಣ ಹೇಳಿದರು.
ಅವರು ನಗರದ ಆಶಾಪುರ್ ರಸ್ತೆಯಲ್ಲಿರುವ ಕೃಷ್ಣಗಿರಿ ಲೇಔಟ್ನ ಕೃಷ್ಣಗಿರಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟಿಸಿ ಮಾತನಾಡಿದರು. ಸಮಸ್ಯೆಗಳನ್ನು ಪರಿಹರಿಸಲು ಮಾಡಿಕೊಳ್ಳುವ ಚಿಂತಿಸುವ ಜೊತೆಯಲ್ಲಿ ಪರಿಸರಕ್ಕೆ ಬೇಕಾಗುವ ಪೂರಕ ಕೆಲಸಗಳನ್ನು ಕೈಗೊಳ್ಳಬೇಕು. ಅದಕ್ಕೆ ಪೂರಕವಾದಂತಹ ಸಹಾಯವನ್ನು ಖಂಡಿತ ನಾವು ಮಾಡುತ್ತೇವೆ ಎಂದರು. ಪ್ರಾಸ್ತಾವಿಕವಾಗಿ ಬಡಾವಣೆಯ ಸಂಘದ ಅಧ್ಯಕ್ಷ ಹನುಮಂತರಾಯ ಮಾತನಾಡಿ, ಬಡಾವಣೆಯಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಇದ್ದು ಅವುಗಳನ್ನು ಪೂರೈಸಲು ಮನವಿ ಮಾಡಿದರು. ಪರಿಸರವನ್ನು ಉಳಿಸಲು ಹಾಗೂ ಅದಕ್ಕೆ ಪೂರಕವಾಗಿ ಗಿಡ ಮರಗಳನ್ನು ಬೆಳೆಸುವಂತಹ ಕೆಲಸ ನಾವೆಲ್ಲರೂ ಸೇರಿ ಮಾಡುತ್ತೇವೆ ಎಂದು ತಿಳಿಸಿದರು. ವೇದಿಕೆಯ ಮೇಲೆ ಸುರೇಶ್ ವಿಭೂತಿಮಠ್, ಜಾನ್ ವೆಸ್ಲಿ, ಶ್ಯಾಮ್ ಸುಂದರ್, ವೀರೇಶ್ ಮುರಾರಿ, ಶೋಭಾ ಯಾದವ್, ಶ್ರೀಧರ್ ರೆಡ್ಡಿ, ವಿಕಾಸ್ ಗೌಡ, ಸೈಯದ್ ವಲಿ ಉಪಸ್ಥಿತರಿದ್ದರು. ಅದು ನ್ಯಾಷನಲ್ ಹೈವೇ ಅವರ ಸಹಕಾರ ಪಡೆದು, ನಗರಸಭೆ ಸಹಕಾರ ಪಡೆದು, PWD ಅವರ ಸಹಕಾರ ಪಡೆದು, ನನಗೆ ಬೇಕಿದ್ದಂಥ ಸ್ನೇಹಿತರ ಸಹಕಾರ ಪಡೆದು ಸುಮಾರು 22 ಗಾರ್ಡನ್ಗಳಲ್ಲಿ ಬಹುತೇಕ ಗಾರ್ಡನ್ನಲ್ಲಿ ನಾವು ಪ್ಲಾಂಟೇಶನ್ ಮಾಡಿದ್ದೀವಿ. ಬಹುಶಃ ನನ್ನ ಪ್ರಕಾರ 5,000ರಿಂದ 6,000 ಸಸಿಗಳನ್ನು ನಾವು ನೋಡಬಹುದಾಗಿದೆ. ನಿಮ್ಮ ಕಾಲೋನಿಗೆ ಬರುವಾಗ ಈರಣ್ಣವರ ಸಮಾಧಿ ಹತ್ರ ಪವನ್ ಲೇಔಟ್ ಹತ್ರನೂ 160 ಎಷ್ಟು ಅದೊಂದು ವಿಶೇಷವಾದಂಥ ಕಾರ್ಯಕ್ರಮ. ರಾಯಚೂರು ನಗರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಂಥ ವೈದ್ಯರಿರ್ಬೋದು, ವಕೀಲರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಶಿಕ್ಷಕರಿರ್ಬೋದು, ಬೀದಿ ವ್ಯಾಪಾರಿಗಳಿರ್ಬೋದು, ಆಟೋ ರಿಕ್ಷಾದವರು ಇರ್ಬೋದು, ಹೀಗೆ ಪೌರ ಕಾರ್ಮಿಕರಿರ್ಬೋದು, ಕಾರ್ಮಿಕರಿರ್ಬೋದು, ಇಂಥ ಆಯ್ಕೆ ಮಾಡಿಕೊಂಡು ಸುಮಾರು 200-300 ಜನನ ಸೇರಿಸಿ ಅಲ್ಲಿ ಪ್ಲಾಂಟೇಶನ್ ಮಾಡಿದ್ವಿ ಗುರುಗಳೇ. ಅದಕ್ಕೆ ನಮ್ಮ ಸೋಮವಾರಪೇಟೆ ಗುರುಗಳು ಬಂದು ಮತ್ತು ಎಲ್ಲ ಧಾರ್ಮಿಕ ಗುರುಗಳು ಕೂಡ ಸಾನ್ನಿಧ್ಯವನ್ನು ವಹಿಸಿ ಹೀಗೆ ಸುಮಾರು ವರ್ಷಗಳ ಕಾಲ ಅದರ ಗುಣಾತ್ಮಕದ ಚಿಂತನೆ ಕಡೆ ಕೆಲಸ ಮಾಡಿರುವಂಥದ್ದು. ಅದು ಹೆಚ್ಚು ಆಕರ್ಷಿತವಾಗಿ ನನ್ನನ್ನು ವಿಶ್ವವಿದ್ಯಾಲಯದ ಮಟ್ಟಿಗೆ ಕೂಡ ಒಯ್ಯುವಂಥ ನಿಟ್ಟಿನಲ್ಲಿ ಸೇತುವೆಯಾಗಿ ನನಗೆ ನನ್ನ ಪ್ರಯಾಣಕ್ಕೆ ಪೂರಕವಾಯಿತು ಅನ್ನುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತದನಂತರ ಕೆಲವು ವರ್ಷಗಳಾದ ನಂತರ ಜನ ಮಾತಾಡ್ತಾರೆ, ನಗರ ಸ್ವಚ್ಛವಾಗಿರಬೇಕು, ನಗರ ಸುಂದರವಾಗಿರಬೇಕು, ಹಸಿರು ನಗರವಾಗಬೇಕು, ನಾವು ಅಂದುಕೊಂಡಿರುವ ಮಟ್ಟದಲ್ಲಿ ನಗರ ಬೆಳೆಯಬೇಕು, ರಸ್ತೆ ಆಗಬೇಕು, ಕಾಲುವೆ ಆಗಬೇಕು, ಮೂಲಭೂತ ಸೌಲಭ್ಯಗಳು ಪರಿಹಾರ ಆಗಬೇಕು, ಹಸಿರು ನಗರ ಆಗಬೇಕು, ಹಸಿರು ಬಡಾವಣೆ ಆಗಬೇಕು, ಹಸಿರು ನಿಂದ ಕೂಡಬೇಕು ಅಂದರೆ ಹಸಿರಿಗಾಗಿ ಕೆಲಸ ಮಾಡಬೇಕು. ನಾವು ಅದಕ್ಕೆ 2016ರಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದಾಗ ಆಗಿನ ಅಧ್ಯಕ್ಷರ ಜೊತೆ ಕೌನ್ಸಿಲ್ ಜೊತೆ ನಾನು ಚರ್ಚೆ ಮಾಡುವ ಮೂಲಕ ಅರಣ್ಯ ಇಲಾಖೆಗೆ 10 ಲಕ್ಷ ರೂಪಾಯಿಗಳನ್ನು ನಗರಸಭೆಗೆ ಕೊಟ್ಟಿರುವಂಥದ್ದು. ಕೊಟ್ಟು ಈ ನಗರದಲ್ಲಿ ಸಸಿಗಳನ್ನು ನೆಡಬೇಕು, ನೆರಳಿನ ಸಸ್ಯಗಳು. ಅಲ್ಲಿವರೆಗೆ ಈ ನಗರದಲ್ಲಿ ಯಾವ ರಸ್ತೆಯಲ್ಲಿ ಕೂಡ ನಾವು ಗಿಡಗಳನ್ನು ನೋಡುವಷ್ಟು ಇದ್ದಿಲ್ಲ. ವಿರಳವಾಗಿ ಅಲ್ಲೊಂದು ಗಿಡಗಳನ್ನು ನಾವು ನೋಡ್ತಾ ಇದ್ವಿ. 2016ರಲ್ಲಿ ನಮ್ಮ ಕೌನ್ಸಿಲ್ ಜೊತೆಯಲ್ಲಿ ನಮ್ಮ ಆಫೀಸುಲ ಅನೇಕ ಸಮಾನ ಮನಸ್ಕ ಗೆಳೆಯರು ಆ ಆಂದೋಲನವನ್ನಾಗಿ ಅದನ್ನು ಪರಿವರ್ತನೆ ಮಾಡುವ ಮೂಲಕ ಹೊಸ ಚಿಂತನೆಯನ್ನು ಕೂಡ ಈ ನಗರದಲ್ಲಿ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ತದನಂತರ 2018ರಲ್ಲಿ ನಿಮ್ಮ ಭಾಗಕ್ಕೆ 34 ವರ್ಷಗಳ ನಂತರ ನಾನು ನಗರಸಭಾ ಸದಸ್ಯನಾಗಿ ಬಂದಾಗ ನಾನು ಚುನಾವಣಾ ಸಂದರ್ಭದಲ್ಲಿ ಇಲ್ಲಿ ಬಂದಿರಲಿಲ್ಲ. ಯಾಕಂದರೆ ಅಂಥ ಬರುವಂಥ ಅವಕಾಶ ಕೂಡ ನನಗೆ ಸಿಗಲಿಲ್ಲ. ಯಾಕಂದರೆ ಅಲ್ಲಿ ಮನೆಗಳೇ ಇದ್ದಿಲ್ಲ. ನಾನು ಈ ಭಾಗದ ಪ್ರದೇಶಗಳಿಗೆ ಭೇಟಿ ನೀಡಿ ಮತವನ್ನು ಯಾಚನೆ ಮಾಡುವಾಗ ಒಂದು ರೀತಿ ನನ್ನಲ್ಲಿ ಶೂನ್ಯವಾದಂಥ ವಾತಾವರಣ ಬಂತು.
ಮನಸ್ಸಿನಲ್ಲಿ. ಎಲ್ಲಿ ನೋಡಿದರೆ ಮಣ್ಣಿನ ರಸ್ತೆಗಳು, ದಾರಿದೀಪ ಇಲ್ಲ. ಒಂದೊಂದು ಸಲ ರಾತ್ರಿ ಮತಯಾಚನೆಗೆ ಹೋದಾಗ ಕಾರ್ಗತ್ತಲು. ಇದೊಂದು ಗ್ರೇಡ್ 1 ಮುನ್ಸಿಪಾಲಿಟಿ. ಇಂಥ ಒಂದು ನಗರದಲ್ಲಿ ಈ ಪ್ರದೇಶ ಅನ್ನುವಂಥ ಪ್ರಶ್ನಾರ್ಥಕವಾದಂಥ ಭಾವನೆ ನನಗೆ ಮೂಡಿತು. ತದನಂತರ ನಾನು ಈ ಪ್ರದೇಶವನ್ನು ಒಂದು ಸಲ ಅವಲೋಕನ ಮಾಡಿದೆ. ಇಷ್ಟೆಲ್ಲ ಪ್ರದೇಶಗಳು ಇಲ್ಲಿ ಮನೆಗಳಾದಾಗ ಎಲ್ಲಿ ಕೂಡ ನಾನು ಗಾರ್ಡನ್ ಪ್ಲೇಸ್ಗಳನ್ನು ನೋಡಲೇ ಇಲ್ಲ. ನಾನು ನಮ್ಮ ತಾಂತ್ರಿಕ ಶಾಖೆಯ ಜೊತೆ ಒಂದು 5 ನಿಮಿಷ ಮಾತಾಡ್ಬೋದಾ? ತಾಂತ್ರಿಕ ಶಾಖೆಯ ಜೊತೆ ಮಾತಾಡಿ ನನಗೆ ವಾರ್ಡ್ ನಂಬರ್ 2ಕ್ಕೆ ಸಂಬಂಧಪಟ್ಟಂಥ ಎಲ್ಲ ಲೇಔಟ್ಗಳ ಮಾಹಿತಿಯನ್ನು ಕೊಡಬೇಕು ಅಂತ ಕೇಳಿದಾಗ ನಾನು ಒಂದು ಸಣ್ಣ ಇನ್ ಕ್ಯಾಮರಾ ಮೀಟಿಂಗ್ ಮಾಡಿದೆ. ಎಲ್ಲ ಲೇಔಟ್ಗಳನ್ನು ತರಿಸ್ಕೊಂಡು ಅವರ ಜೊತೆಯಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫೆಬ್ರವರಿ 5ರಂದು ಏಮ್ಸ್ ಹೋರಾಟಕ್ಕೆ 1,000 ದಿನ ಬೃಹತ್ ಪ್ರತಿಭಟನಾ ರ್ಯಾಲಿ, ಪ್ರಧಾನಿ ಬಳಿ ನಿಯೋಗಕ್ಕೆ ಬಿಜೆಪಿ ನಾಯಕರು ಮುಂದಾಗಲಿ, ಬಸವರಾಜ್ ಕಳಸ. ಜಿಲ್ಲಾಡಳಿತ ನೂತನ ಭವನಕ್ಕೆ ಕಚೇರಿಗಳು ಸ್ಥಳಾಂತರ, ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಪರದಾಟ. ನೂತನ ಜಿಲ್ಲಾಡಳಿತ ಭವನದ ಬಳಿ ಆಟೋ ನಿಲುಗಡೆಗೆ ಸ್ಥಳ ನೀಡಲು ಆಟೋ ಚಾಲಕರ ಆಗ್ರಹ. ಐಎಂಎದಿಂದ ಶಾಂತಿ ಕುರಿತು ಕಾರ್ಯಾಗಾರ, ಆಧ್ಯಾತ್ಮದಿಂದ ವೈದ್ಯರು ಒತ್ತಡದಿಂದ ಹೊರಬರಬೇಕು, ಎನ್ಎಸ್ ಬೋಸರಾಜು. ಜೇರ್ಬಂಡಿ ಗ್ರಾಮದಲ್ಲಿ ಗ್ರಾಮ 1ಗೆ ಅರ್ಹರನ್ನು ಗುರುತಿಸಲು ಆಗ್ರಹಿಸಿ ಮನವಿ. ಕೃಷ್ಣಗಿರಿ ಲೇಔಟ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಸ್ತಿತ್ವಕ್ಕೆ ಪರಿಸರ ಉಳಿಸುವ ಕೆಲಸಕ್ಕೆ ಸಹಕಾರ ಅಗತ್ಯ, ಜಯಣ್ಣ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.